ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನೋ ಎಕ್ಸ್ಟ್ರಾ ನಿರಂತರ ಕೊನೆವರೆಗೂ ನೋಡಿ ಪ್ಲೀಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ಆಲೂ ಕ್ಯಾಪ್ಸಿಕಮ್ ಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಆಗುತ್ತೆ ಮತ್ತು ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಯಾವುದಕ್ಕಾದರೂ ಮಾಡಿಕೊಂಡು ಒನ್ ಪಾಟ್ ಮೀಲ್ ಥರ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮೊದಲು ಒಂದು ಕುಕ್ಕರ್ಗೆ ಒಂದು 4ರಿಂದ 5 ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ, ಮಸಾಲೆ ಪದಾರ್ಥಗಳು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು, ಸ್ಟಾರ್ ಅನೀಸು ಅದೆಲ್ಲ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು, 1-2 ಈರುಳ್ಳಿ ದಪ್ಪ ದಪ್ಪ ಕೆಚ್ಚಿರೋದು, ಈರುಳ್ಳಿ ಒಂಚೂರು ಫ್ರೈ ಆದಮೇಲೆ 2 ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಚಿ ಹಾಕೋತಾ ಇದ್ದೀನಿ. ಅದನ್ನು ಅಷ್ಟೇ ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, 1-2 ನಿಮಿಷ. ಅದು ಫ್ರೈ ಆದಮೇಲೆ 2 ಆಲೂಗೆಡ್ಡೆ, 2-3 ಅದನ್ನು ಮೀಡಿಯಮಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, 1-2-3 ನಿಮಿಷ. ಒಂದು ಅರ್ಧ ಚಮಚ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸಾಂಬಾರು ಪೌಡರ್ ಬಳಸ್ತಾ ಇದ್ದೀನಿ. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಸಾಂಬಾರು ಪೌಡರ್ 1-2 ಸ್ಪೂನು. ಇದು ನಿಮ್ಮದು ಸಾಂಬಾರು ಪೌಡರ್ ಎಷ್ಟು ಖಾರ ಇರುತ್ತೆ ಅದ್ರ ಮೇಲೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಹಾಗೆ 1-2 ಹಸಿಮೆಣಸಿನ ಹಾಗೆ ಮುರಿದು ಹಾಕಿದ್ದೀನಿ. ಸಾಂಬಾರು ಪೌಡರ್ ಇಲ್ಲ ಅಂದರೆ ಚಿಲ್ಲಿ ಪೌಡರು, ಧನಿಯಾ ಪೌಡರು ಅದನ್ನು ಹಾಕಿ ಬ್ಯಾಲೆನ್ಸ್ ಮಾಡಿ ಟೇಸ್ಟ್ನ ಹಾಕ್ಬೋದು. ಅದೊಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಂಬಾರು ಪೌಡರ್ ಹಾಕಿರೋದನ್ನ. ಇದಕ್ಕೆ ಒಂದು ಅರ್ಧ ಚಮಚ ಗರಂ ಮಸಾಲ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಹಂತದಲ್ಲಿ ನೀವು ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ರುಬ್ಬಿರೋದನ್ನ ಸೇರಿಸ್ಕೋಬೇಕು. ನಾನು ಇದರಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೆ, ಮಿಕ್ಸ್ ಮಾಡಿ ಅಕ್ಕಿ ಹಾಕ್ಬಿಟ್ಟೆ ಫಸ್ಟು. ಇಲ್ಲಿ ಫಸ್ಟ್ ಅಕ್ಕಿ ಹಾಕ್ತಾಯಿದ್ದೀನಿ. ನೀವು ಇದ್ರ ಟೈಮಲ್ಲಿ ಟೊಮ್ಯಾಟೊ 1-2-3 ಟೊಮ್ಯಾಟೊ, 1 ಇಂಚ್ ಶುಂಠಿ, 7-8 ಬೆಳ್ಳುಳ್ಳಿನ ರುಬ್ಕೊಂಡು ಸೇರಿಸ್ಕೊಳ್ಳಿ. ನಾನು ನೆಕ್ಸ್ಟ್ ಸೇರಿಸ್ತಾ ಇದ್ದೀನಿ. ಇದು ಪ್ರೆಷರ್ ಕುಕ್ ಮಾಡೋದ್ರಿಂದ ನಿಮಗೇನು ಟೇಸ್ಟ್ ಏನು ವ್ಯತ್ಯಾಸ ಆಗೋಲ್ಲ, ಎಲ್ಲ ಬೆಂದ್ಕೊಳ್ಳುತ್ತೆ. ಟೊಮೊಟೊ ಏನು ಹಸಿ ವಾಸನೆ ಇರೋಲ್ಲ ಆಮೇಲೆ ಹಾಕಿದ್ರು. ಫಸ್ಟ್ ಅಕ್ಕಿ ಹಾಕಿ ಈಗ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಮತ್ತು ಶುಂಠಿ, ಬೆಳ್ಳುಳ್ಳಿ ಹಾಕಿ ರುಬ್ಬಿರೋದು. ಇದನ್ನು ಒಂದು 30 ಸೆಕೆಂಡ್ಸ್ ಅಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅಕ್ಕಿ ಅಳತೆಗೆ ನೀರು ಸೇರಿಸಿ. ನಾವು 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 2 ಗ್ಲಾಸಷ್ಟು ನೀರು, ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನೀವು ನಾರ್ಮಲು ಅನ್ನಕ್ಕೆ ಬಳಸೋ ಅಕ್ಕಿನೇ ತೊಗೊಂಡು ಅದಕ್ಕೆ 2ರಷ್ಟು ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕುದಿ ಬಂದಮೇಲೆ ಇನ್ನೊಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂದರೆ ತುಂಬ ಸಾಫ್ಟ್ ಆಗಬೇಕು ಅಂದರೆ 2 ವಿಸಲ್ ಕೂಗಿಸ್ಕೊಳ್ಳಿ. ಆಗಿದೆ, ಈಗ 1 ವಿಸಲ್ ಆಯಿತು. ಆ ತಣ್ಣಗಾದ್ಮೇಲೆ ಓಪನ್ ಮಾಡಿದ್ದೀನಿ ನೋಡಿ, ಉದ್ರಾಗಿ ಚೆನ್ನಾಗಿ ಆಗಿದೆ. ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಯಾವುದಕ್ಕಾದ್ರೂ ಮಾಡ್ಕೋಬೋದು. ಕ್ವಿಕ್ಕಾಗೂ ಆಗುತ್ತೆ, ತುಂಬ ಏನು ರುಬ್ಬೋದು ಆ ಥರ ಏನೂ ಇಲ್ಲ. ನೀವು ರೆಸಿಪಿನ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಬಾಯ್.